ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಇಪ್ಪತ್ತೆರಡನೇ ವರ್ಷದ ಸಾಮೂಹಿಕ ವಿವಾಹಗಳಿಗೆ ಸಾಕ್ಷಿಯಾದ ಗಡಿದಂ ಪುಣ್ಯಕ್ಷೇತ್ರ. ಶಾಸಕ ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ನವ ದಂಪತಿಗಳಿಗೆ ಸೀಮೆ ಹಸು ನೀಡಿದ ಶಾಸಕ. ಸಮಾನತೆಗಾಗಿ ಹೋರಾಡಿದ ಅಪ್ರತಿಮ ನಾಯಕ ಅಂಬೇಡ್ಕರ್. ಚಿಕ್ಕಬಳ್ಳಾಪುರದಲ್ಲಿ ಅರ್ಥಪೂರ್ಣ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ. ಅಂಬೇಡ್ಕರ್ ಆದರ್ಶ ಪಾಲಿಸುವ ಮೂಲಕ ಸಮಾನತೆ ಉಳಿಸೋಣ ಎಂದ ಜಿಲ್ಲಾಧಿಕಾರಿ. ಬುಡಬುಡಿಕೆ ವೇಷದಲ್ಲಿ ಬಂದು ಹಾಡಹಗಲೇ ದರೋಡೆ ಮಾಡಿದ ಖದೀಮರು. ಮನೆಯಲ್ಲಿದ್ದ ಮಹಿಳೆಯರ ಪ್ರಜ್ಞೆ ತಪ್ಪಿಸಿ ಹಣ ಚಿನ್ನಾಭರಣ ಲೂಟಿ. ಒಂದೇ ಗ್ರಾಮದ 4-5 ಮನೆಗಳನ್ನು ದೋಚಿ ಎಸ್ಕೇಪ್. ನಾಡ ಕಚೇರಿಯಲ್ಲಿ ಇರಬೇಕಾದ ಆರ್ಐ ಖಾಸಗಿ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಣೆ. ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಅಸಮಾಧಾನ. ವಾರ್ತೆಗಳ ವಿವರ. ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪದ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಮ್ಮಿಕೊಂಡಿದ್ದ 22ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ವೈಭವದಿಂದ ನೆರವೇರಿತು. ಒಟ್ಟು 106 ನವ ಜೋಡಿಗಳು ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಸಾಮೂಹಿಕ ವಿವಾಹದ ಹಿನ್ನೆಲೆಯಲ್ಲಿ ಗಡಿದಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವನ್ನು ವಿಶೇಷ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಮುಖ್ಯದ್ವಾರದಿಂದ ವಿವಾಹ ವೇದಿಕೆಯವರೆಗೆ ಆಗಮಿಸುವ ದಾರಿ ನೂತನವಾಗಿ ಶೃಂಗಾರ ಮಾಡಲಾಗಿತ್ತು. ವೇದಿಕೆಯ ಪ್ರವೇಶ ದ್ವಾರ ನೋಡುವುದೇ ಆನಂದ ಎನ್ನುವ ರೀತಿಯಲ್ಲಿ ರೂಪಿಸಲಾಗಿತ್ತು. ಸುಮಾರು 10,000 ಜನರು ಒಮ್ಮೆಲೆ ಆಸೀನವಾಗುವಂತೆ ಆಸನಗಳ ವ್ಯವಸ್ಥೆ ಮಾಡಲಾಗಿತ್ತು. ದೂರ ಕುಳಿತಿರುವವರಿಗೆ ಕಾಣುವ ದೃಷ್ಟಿಯಿಂದ LED ಪರದೆಗಳನ್ನು ಅಳವಡಿಸಲಾಗಿತ್ತು. ತಿರುಪತಿ ತಿರುಮಲ ದೇವಾಲಯದ ಮಾದರಿಯಲ್ಲಿಯೇ ಪ್ರಧಾನ ವೇದಿಕೆ ಸಿದ್ಧಪಡಿಸಲಾಗಿತ್ತು. ಅದೇ ವೇದಿಕೆಯಲ್ಲಿ ಕಲ್ಯಾಣೋತ್ಸವವೂ ನಡೆಯಿತು. ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಇದೇ ಮೊದಲ ಬಾರಿಗೆ ನವ ದಂಪತಿಗಳೊಂದಿಗೆ ಅವರ ಪೋಷಕರು ಅಕ್ಕಪಕ್ಕದಲ್ಲಿ ಕುಳಿತು ತಮ್ಮ ಮಕ್ಕಳ ಮದುವೆ ಕಣ್ತುಂಬಿಕೊಂಡರು. ಪ್ರತಿ ಜೋಡಿಗೂ ಪ್ರತ್ಯೇಕವಾಗಿ ಪುರೋಹಿತರನ್ನು ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿತ್ತು. ವೇದ ಬ್ರಹ್ಮ ನಾಗೇಂದ್ರ ಭಟ್ ನೇತೃತ್ವದಲ್ಲಿ ಕಲ್ಯಾಣೋತ್ಸವ ಹಾಗೂ ವಿವಾಹ ಮಹೋತ್ಸವದ ಧಾರ್ಮಿಕ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ಯಶಸ್ವಿಯಾಗಿ ನೆರವೇರಿದವು. ಇನ್ನು ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾದ ನವ ದಂಪತಿಗಳಿಗೆ ಸೀಮೆ ಹಸುವೊಂದನ್ನು ಕೊಡುಗೆಯಾಗಿ ನೀಡಿ ಶುಭ ಕೋರಿದರು. ನೂತನ ದಂಪತಿಗಳು ಶಾಸಕ ದಂಪತಿಗಳ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. 22 ವರ್ಷದ ಹಿಂದೆ ಒಂದು 50 ಮದುವೆಗಳಿಂದ ಪ್ರಾರಂಭ ಮಾಡಿದ ಆಲ್ಮೋಸ್ಟ್ 500 ಮದುವೆ ತನಕ ಮಾಡ್ಕೊಂಡು ಬಂದೆ. ಈ ವರ್ಷ ಹೋದ ವರ್ಷ ನನ್ನ ಮಗಂದು ಇದೇ ಮದುವೆಯಲ್ಲಿ ಮಾಡಿದ್ದರಿಂದ ಈ ವರ್ಷ 101 ಮದುವೆಗೆ ಸೀಮಿತಗೊಳಿಸಿ ಉದ್ದೇಶ ಬಡವರು ಸಾಲ ಮಾಡಿ ಮದುವೆ ಮಾಡ್ಕೋಬಾರ್ದು. ಈ ಭಾಗದ ಒಬ್ಬ ಪ್ರಜೆಯಾಗಿ ನಾನು ಅವ್ರ ಸಹಾಯ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ.
ಯಾವುದೇ ರಾಜಕೀಯ ಇದರಲ್ಲಂತೂ ಇಲ್ಲ. ನಾನು ಮೊನ್ನೆ ಬಟ್ಟೆ ಕೊಡುವಾಗ ಎಂದು ವಧುವರಿಗೆ ಚುನಾವಣೆ ಬಂದಾಗ ನಾನು ಮದುವೆ ಮಾಡಿದ್ದೀನಿ ಓಟ್ ಹಾಕ್ಬೇಡ್ರಿ, ನಿಮಗೂ ನಾನು ಜೀವನದ ಸಹಾಯ ಹಾಕಿದ್ದೇನೆ. ಆದ್ದರಿಂದ ಈ 101 ಮದುವೆಗೆ ಅಷ್ಟನ್ನು ಕೊಡ್ತಾ ಇದ್ದೀನಿ. ಅವ್ರು ಮುಂದೆ ಬಂದರೆ ಗೋಲ್ವೆಲ್ಲ ಹಾಕ್ಕೊಡ್ಬೇಕು. ಒಂದು ನೀಕಟ್ಟು ಪಡೆದ ಸಾಕಿದೆ, ಅದನ್ನು ಕರೆದು ಮುಂದನ್ನು ಕರೆದು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಈ ದಿನ ಮದುವೆಯವರು ಯಾರೆಲ್ಲ ಮದುವೆ ಮಾಡಿಕೊಂಡು ಆ ಭಗವಂತ ಅವರ ಆರೋಗ್ಯ ಐಶ್ವರ್ಯ ಎಲ್ಲ ಇರಲಿ ಅಂತ ಭಗವಂತ ಕೊಡ್ತೀವಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಕಣ್ತುಂಬಿಕೊಳ್ಳಲು ಗಡಿದಂ ಕ್ಷೇತ್ರಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಲಭ್ಯ ಮಾಹಿತಿಯಂತೆ 20,000ಕ್ಕೂ ಹೆಚ್ಚಿನ ಜನರು ಸಾಮೂಹಿಕ ವಿವಾಹಗಳಿಗೆ ಸಾಕ್ಷಿಯಾದರು. ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ಆಗಮಿಸಿದ್ದ ಸಾವಿರಾರು ಜನರಿಗೆ ಕುಳಿತು ಭೋಜನ ಸವಿಯುವ ವ್ಯವಸ್ಥೆ ಮಾಡಲಾಗಿತ್ತು. ಯಾವುದೇ ನೂಕುನುಗ್ಗಲಿಗೆ ಅವಕಾಶವಾಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಜನಸಾಗರ ಹರಿದು ಬಂದ ಕಾರಣ ಗಡಿದಂ ಮುಖ್ಯ ರಸ್ತೆಯಲ್ಲಿ ಸಂಚಾರಕ್ಕೆ ಸ್ವಲ್ಪ ಮಟ್ಟಿನ ತೊಂದರೆಯಾದರೂ ಪೊಲೀಸರ ಅಗತ್ಯ ಕ್ರಮಗಳಿಂದ ತೀವ್ರ ರೂಪ ಪಡೆಯಲಿಲ್ಲ. ಪ್ರತಿ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಿಗೆ ಅನೇಕ ಗಣ್ಯರು ಅತಿಥಿಗಳಾಗಿ ಆಗಮಿಸಿದ್ದರು. ವಿಶೇಷವಾಗಿ ವಿಐಪಿಗಳು ಆಗಮಿಸಿದಾಗ ಹೊರಟಾಗ ಗದ್ದಲ, ಆತುರ, ತರಾತುರಿ ಕಂಡುಬರುತ್ತಿತ್ತು. ಈ ಬಾರಿ ಕಾರ್ಯಕ್ರಮಕ್ಕೆ ಯಾವುದೇ ಗಣ್ಯರನ್ನು ಕರೆಯದ ಕಾರಣ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ನಿಗದಿತ ಸಮಯಕ್ಕೆ ಸರಿಯಾಗಿ ಪ್ರಾರಂಭಗೊಂಡು ಮುಕ್ತಾಯಗೊಂಡಿತು. ಭಾಷಣಗಳ ಅಬ್ಬರವೂ ಇರಲಿಲ್ಲ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಭಾರತೀಯ ಸಮಾಜದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಶಿಕ್ಷಣ ಮತ್ತು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದ ಅಪ್ರತಿಮ ಹೋರಾಟಗಾರ ಹಾಗೂ ಪ್ರಖರ ಪಾಂಡಿತ್ಯ ಹೊಂದಿದ್ದ ಶ್ರೇಷ್ಠ ಸಾಮಾಜಿಕ ವಿಜ್ಞಾನಿ ಅಂಬೇಡ್ಕರ್ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಮೆಮೋರಿಯಲ್ ಪದವಿ ಕಾಲೇಜು ಹಾಸ್ಟೆಲ್ ಆವರಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಅವರ 68ನೇ ಪುಣ್ಯ ಸ್ಮರಣೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರ ಅವರು, ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳ ಬೆಳಕಿನಲ್ಲಿ ದೇಶ ಸಮರ್ಥವಾಗಿ ಮುಂದುವರಿಯುತ್ತಿದೆ. ಅಪಾರ ಜ್ಞಾನ, ಪಾಂಡಿತ್ಯ ಹೊಂದಿದ್ದ ಅಂಬೇಡ್ಕರ್ ಅವರು ಜಗತ್ತಿನ ಅಪ್ರತಿಮ ಜ್ಞಾನಿ ಮತ್ತು ಹೋರಾಟಗಾರರ ಪೈಕಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ದೇಶದ ಸರ್ವರ ಏಳಿಗೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಮತ್ತು ಪ್ರಭಾವ ಮಹತ್ವದ್ದಾಗಿದೆ ಎಂದರು. ಸಾಮಾಜಿಕ ಅಸಮಾನತೆ ಹೋಗಲಾಡಿಸಲು ಶ್ರಮಿಸಿದ ಮೇರು ವ್ಯಕ್ತಿತ್ವ ಅಂಬೇಡ್ಕರ್. ಇಂದಿನ ವಿದ್ಯಾರ್ಥಿಗಳು, ಯುವ ಪೀಳಿಗೆ ಅವರನ್ನು ಗಂಭೀರವಾಗಿ ಅಧ್ಯಯನ ಮಾಡುವ ಜೊತೆಗೆ ಅರ್ಥ ಮಾಡಿಕೊಂಡು ಅವರ ಚಿಂತನೆಗಳು ಬೆಳಕಿನಲ್ಲಿ ಸಾಗಬೇಕು. ದೇಶವನ್ನು ಮತ್ತಷ್ಟು ಸದೃಢಗೊಳಿಸಲು ಮುಂದಾಗಬೇಕು. ಅರ್ಥವ್ಯವಸ್ಥೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಪರಿಣಿತರಾಗಿದ್ದ ಅಂಬೇಡ್ಕರ್ ಅವರು ದೇಶಕ್ಕೆ ಮತ್ತು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರ ಎಂದರು. ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಕೋಡಿ ರಂಗಪ್ಪ ಮಾತನಾಡಿ, ಅಂಬೇಡ್ಕರ್ ಶೋಷಿತ, ಅಸಹಾಯಕ ಮತ್ತು ದುರ್ಬಲ ವರ್ಗಗಳನ್ನು ಅಸಮಾನತೆಯ ವ್ಯವಸ್ಥೆಯಿಂದ ಬಿಡುಗಡೆಗೊಳಿಸಲು ಹೋರಾಟ ಮಾಡಿದರು. ಮಹಿಳೆಯರ ಸ್ವಾತಂತ್ರ್ಯ, ಸ್ವಾಭಿಮಾನದ ಬದುಕಿಗಾಗಿ ದುಡಿದರು. ಅಂಬೇಡ್ಕರ್ ಈ ದೇಶದಲ್ಲಿ ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲಿ ಹೋರಾಟದ ಮೂಲಕ ಸಂಚಲನ ಮೂಡಿಸಿದ ತಾಯಿ ಮನಸ್ಸಿನ ನಾಯಕ ಎಂದರು. ಜಗತ್ತಿನ ಅತ್ಯುನ್ನತ ಜ್ಞಾನಿಗಳಲ್ಲಿ ಅಗ್ರಗಣ್ಯರಾಗಿರುವ ಅಂಬೇಡ್ಕರ್ ಅವರ ಜ್ಞಾನದ ಫಲದಿಂದಾಗಿ ವಿವಿಧ ಸ್ತರಗಳ ಹುದ್ದೆಯಲ್ಲಿದ್ದೇವೆ. ಅಂಬೇಡ್ಕರ್ ಬಾಲ್ಯ ಶಿಕ್ಷಣದ ಜೀವನ ಈಗಿನ ಸವಲತ್ತುಗಳನ್ನು ಆಗ ಹೊಂದಿರಲಿಲ್ಲ. ಏಪ್ರಿಲ್ 14 ಅಂಬೇಡ್ಕರ್ ಅವರು ಹುಟ್ಟಿದ ದಿನವಾಗಿದೆ. 1956 ಡಿಸೆಂಬರ್ 6ರಂದು ಇಹಲೋಕ ತ್ಯಜಿಸಿದ ದಿನವಾಗಿದೆ. ಜಗತ್ತಿನಲ್ಲಿ ಸಂಚಲನ ಉಂಟು ಮಾಡಿರುವ ದೊಡ್ಡ ಶಕ್ತಿ ಅಂಬೇಡ್ಕರ್. ಅವರು ಪರೀಕ್ಷೆಗೋಸ್ಕರ ಇತಿಹಾಸವನ್ನು ಓದಿಲ್ಲ, ಭಾರತದ ಇತಿಹಾಸವನ್ನು ಬದಲಾಯಿಸಲು ಓದಿದರು. ದೇಶದ ಪ್ರಜೆಗಳಾಗಿ ಅಂಬೇಡ್ಕರ್ ಬಗ್ಗೆ, ಬಸವಣ್ಣ, ಬುದ್ಧನ ಬಗ್ಗೆ ತಿಳಿದುಕೊಳ್ಳಬೇಕು. ಅಂದಿನ ಸಮಾಜ ಸರ್ವರ ಅಕ್ಷರ ಸಂಸ್ಕೃತಿಗೆ ವಿರುದ್ಧವಾಗಿತ್ತು. ಮೌಢ್ಯದ ವಿಕೃತಿಗಳನ್ನು ಪರಿವರ್ತನೆ ಮಾಡಿದ ಮಹಾ ಸಾಧಕರು ಅಂಬೇಡ್ಕರ್ ಅವರು ಎಂದರು.
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಕಾಶ್ ಜಿಟಿ ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ, ನಗರಸಭೆ ಉಪಾಧ್ಯಕ್ಷ ನಾಗರಾಜು, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ತೇಜಾನಂದ ರೆಡ್ಡಿ, ಜಿಲ್ಲಾ ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆ ಗ್ರಾಮದಲ್ಲಿ ಬೆಳಿಗ್ಗೆ ತೋಟಗಳಿಗೆ ತೆರಳಿ ಕೆಲಸ ಮುಗಿಸಿಕೊಂಡು ಆಗಷ್ಟೇ ಮನೆಗೆ ವಾಪಸ್ಸಾಗಿದ್ರು. ಇದೇ ವೇಳೆ ಗ್ರಾಮಕ್ಕೆ ಎಂಟ್ರಿ ಕೊಟ್ಟ ಬುಡಬುಡಿಕೆ ವೇಷಧಾರಿಗಳು ನಿಮ್ಮ ಮನೆಗಳಲ್ಲಿ ದೋಷವಿದೆ, ಗಂಡಾಂತರವಿದೆ ಅಂತ ಹೇಳಿದ್ದಾರೆ. ಮನೆಯಲ್ಲಿದ್ದ ಮಹಿಳೆಯರನ್ನ ಯಾಮಾರಿಸಿದ ಬುಡಬುಡಿಕೆ ವೇಷಧಾರಿಗಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಣ, ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಹಾಡಹಗಲೇ ಮನೆಗಳಿಗೆ ಭೇಟಿ ನೀಡಿ ಭಿಕ್ಷೆ ಬೇಡುತ್ತಿರೋ ಬುಡಬುಡಿಕೆ ವೇಷಧಾರಿಗಳು ಇತ್ತ ಬುಡಬುಡಿಕೆಯವರ ಮೋಸಕ್ಕೆ ಒಳಗಾಗಿ ಚಿನ್ನಾಭರಣ ಕಳೆದುಕೊಂಡು ಕಂಗಾಲಾಗಿರೋ ಮಹಿಳೆಯರು, ಬುಡಬುಡಿಕೆ ವೇಷಧಾರಿಗಳ ಖತರ್ನಾಕ್ ದರೋಡೆಗೆ ಬೆಚ್ಚಿ ಬಿದ್ದಿರೋ ಗ್ರಾಮಸ್ಥರು, ಬುಡಬುಡಿಕೆ ವೇಷ ಧರಿಸಿಕೊಂಡು ಮನೆಗಳಲ್ಲಿ ಮಹಿಳೆಯರ ಪ್ರಜ್ಞೆ ತಪ್ಪಿಸಿ ಹಣ, ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮುನಿರಾಜು ಸೇರಿದಂತೆ ಹಲವರ ಮನೆಯಲ್ಲಿ ಬುಡಬುಡಿಕೆ ವೇಷಧಾರಿಗಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಮುನಿರಾಜು ಮನೆಗೆ ಬಂದ ಬುಡಬುಡಿಕೆಯವರು ಮನೆಯಲ್ಲಿದ್ದ ಮಹಿಳೆಗೆ ನಿಮ್ಮ ಮನೆಯವರಿಗೆ ಅಪಘಾತವಾಗುತ್ತೆ, ಕಷ್ಟಗಳು ಬರುತ್ತೆ, ಪರಿಹಾರ ಮಾಡ್ತೀವಿ ಅಂತ ಬೂಟಾಟಿಕೆ ಮಾಡಿ ಮಹಿಳೆಗೆ ಮಂಕು ಬೂದಿ ಎರಚಿದ್ದಾರೆ. ಬುಡ್ಬುಡಿಕೆ ವೇಷದಲ್ಲಿ ಬಂದ್ರು ಅವರು, ಅಂದರೆ ಬುಡ್ಬುಡಿಕೆ ಇಟ್ಕೊಂಡು ಬಂದಿರಲಿಲ್ಲ, ವೇಷ ಮಾತ್ರ ಪರ್ಫೆಕ್ಟ್ಲಿ ಅದೇ ಇತ್ತು. ನಿಮ್ಮ ಮನೆಗೆ ಗಂಡಾಂತರ ಇದೆ, ಒಂದು ಗೂಬೆ ಬಂದು ಅಳ್ತಾ ಇತ್ತು ರಾತ್ರಿ. ನಾವು 4 ಗಂಟೆ ರಾತ್ರಿಯಲ್ಲಿ ಬಂದು ಹೇಳೋದು, ನಿಮ್ಮ ಮನೆ ದೊಡ್ಡ ಗಂಡಾಂತರ ಇದೆ, 21 ದಿನದೊಳಗಡೆ ನಿಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರು. ಅದನ್ನು ನೋಡಿ ಹೌದಾ ಏನೋ ಇರ್ಬೋದೇನೋ ಅಂದ್ಬಿಟ್ಟು ನಾವು ಕರೆದು ಒಳಗಡೆ ಕೇಳಿದೆ. ನಾವು 100 ರೂಪಾಯಿ ಇಟ್ಬಿಟ್ಟು ಕೇಳಿದ್ವಿ. ಕೇಳಿದ್ಮೇಲೆ ಆಮೇಲೆ ಅವರು ಇಲ್ಲ ನಾವು ಇಲ್ಲೇ ಪರಿಹಾರ ಮಾಡಿಕೊಟ್ಬಿಡ್ತೀವಿ, ನಿಮ್ಮ ಮನೆಯವ್ರ ಕಡೆಯವರೇ ಮಾಡಿರೋದು, ನಿಮ್ಮ ಯಜಮಾನ್ರ ಕಡೆಯವ್ರೆ ಅಂತಂದ್ರು. ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ರಿ, ಇಲ್ಲೇ ಪರಿಹಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸರಿ ಕರೆದು ಕೇಳಿದ್ವಿ. ಆಮೇಲೆ ಒಂದು 3,000 ಕೊಡಿ, ಇಲ್ಲೇ ಪರಿಹಾರ ಮಾಡಿಕೊಡ್ತೀನಿ ಅಂದರು. ಬರೀ 3,000 ಅಲ್ವಾ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ, ತಲೆ ಕೆಡಿಸ್ಕೊಂಡಿಲ್ಲ ನಾವು. ಏನೋ ಇಷ್ಟು ಗಂಡಾಂತರ ಇಷ್ಟಲ್ಲೇ ಮುಗಿತಾಯ್ತಲ್ಲ 21 ದಿನದೊಳಗಡೆ ಅಂದ್ಬಿಟ್ಟು ನಾನು ಅಂದ್ಬಿಟ್ಟು ಪುತ್ತೂರಿಸಿದ್ವಿ. ಅವರು ಸರಿ ಅಂದ್ಬಿಟ್ಟು ಒಂದು ಲೋಟದಲ್ಲಿ ನೀರು ಕೊಟ್ಟರು, ಒಂದು ಸ್ವಲ್ಪ ಅದ್ರೊಳಗೇನೋ ಪುಡಿ ಹಾಕಿದ್ರು, ನಾನು ಕೈ ಮೇಲೆ ಇಟ್ಟರು, ಅಷ್ಟೇ ನಮಗೆ ಗೊತ್ತಿರೋದು. ಆಮೇಲೆ ಏನು ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ನಾವು ರಿಯಾಕ್ಷನ್ ಮಾಡ್ತಾಯಿದ್ದೀವಿ. ಒಡವೆ ತಂದು ಒಂದು ಇದೆತ್ಕೊಂಡ್ರು ಮಡಕೆ, ಆ ಮಡಕೆ ಒಳಗಡೆ ಒಂದು ಸ್ವಲ್ಪ ಏನು ಒಡವೆ ಇದೆಯೋ ಅದು ಹಾಕ್ರಿ ಅಂತಂದರು. ನಮ್ಮ ಹತ್ರ ಯಾವುದೂ ಇಲ್ಲ, ನಾವು ಬಡವರು ಎಲ್ಲ ಅಡ ಇಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ ನಾವು. ಇಲ್ಲ ಏನಿದ್ರೆ ಅದೇ ಹಾಕಿ ಫಂಕ್ಷನ್ಗೆ ಇರೋದು ಹಾಕ್ಕೊಂಡು ಹೋಗೋದು ಹಾಕಬೇಕು, ನಿಮ್ಗೆ ಬೇಗ ಪರಿಹಾರ ಆಗುತ್ತೆ ಅಂದರು. ನಮ್ಮ ಹತ್ರ ಇಲ್ಲ ಸರ್, ನಮ್ಮ ಹತ್ರ ಇರೋದೇ ಇದು, ಮಾಡಿದ್ರೆ ಮಾಡಿ ಇಲ್ಲ ಬಿಡಿ ಅಂತಂದೆ. ಸರಿ ಅಂದ್ಬಿಟ್ಟು ಸರಿ ಆಯಿತು, ಒಂದು 4,000 ಕೊಡಿ, ಅದರೊಳಗಡೆ ಇಡ್ರಿ ಅಂದರು. ಅಷ್ಟೆಲ್ಲ ಅಮೌಂಟ್ ಇಲ್ಲಪ್ಪ, ನಮ್ಮ ಹತ್ರ ಇರೋದೇ ಇಷ್ಟು ಅಂದ್ಬಿಟ್ಟು ಅವ್ರ ಕೈಗೆ 3,000 ಕೊಟ್ರಿ, ಅದರೊಳಗಡೆ 1,500 ಇಟ್ಟು 4,500 ಟೋಟಲ್ ಕೊಟ್ಟಿದ್ದು. ಅದರೊಳಗಡೆ ಒಂದು ಉಂಗುರ, ಒಂದು ಜೊತೆ ಬಾಲೆ ಹಾಕ್ಬಿಟ್ಟು ಇಲ್ಲೇ ಮಾಡ್ತಾಯಿದ್ರು. ಅದೇನೋ 3 ಸಲ ಮುಖಕ್ಕೆ ನೀರು ಹಾಕಿದ್ರು, ಅಷ್ಟೇ ಜ್ಞಾಪನ ನಮಗೆ. ಅವ್ರು ಹೋಗೋ ಗಂಟ ನಮ್ಗೆ ಜ್ಞಾಪನೇ ಇಲ್ಲ. ಅವ್ರು ಅಷ್ಟು ದೂರ ಹೋದ್ಮೇಲೆ ಅಯ್ಯೋ ನಮ್ಮ ಕೈ ಕೊಟ್ಟಿಲ್ವಲ್ಲ ರಿಟರ್ನ್ ಅಂದ್ಬಿಟ್ಟು ಹೋಗಿ ಹುಡುಕಿ ಸಾಕಾಯ್ತು, ಸಿಕ್ಕಿಲ್ಲ ಅವ್ರ ಕಡೆಗೂ. ಆಮೇಲೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ವಿ. ನಮ್ಮದು ಒಂದು ಜೊತೆ ವಾಲೆನೋ ಒಂದು ಉಂಗುರ, ಅಮೌಂಟ್ ಒಂದು 4,500 ಹೋಗಿದೆ ಸರ್. ಬೇರೆಯವ್ರಿಗೆ ಹೇಳೋದಂದರೆ ಇಂಥವ್ರು ಬಂದರೆ ಸ್ವಲ್ಪ ಹುಷಾರಾಗಿರ್ರಿ, ಅದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಎದುರಿಸ್ತಾರೆ ಅವರು, ಗಂಡ ಮಕ್ಕಳು ಅಂತ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ. ಮೊದಲು ನಿಮ್ಮ ಮನೆಗೆ ಪರಿಹಾರ ಕೊಡ್ತೇನೆ ಎಂದ ಬುಡಬುಡಿಕೆ ವೇಷಧಾರಿಗಳು 100 ರೂಪಾಯಿ ಹಣ ನೀಡಿದ್ರೆ ಕಷ್ಟ ಪರಿಹಾರ ಮಾಡಿಕೊಡ್ತೀವಿ ಅಂತ ಮಹಿಳೆಗೆ ಯಾಮಾರಿಸಿದ್ದಾರೆ. ನಂತರ ಮುಖದ ಮೇಲೆ ಮಂತ್ರದಂತಹ ನೀರು ಚಿಮ್ಮಿ ಚಿನ್ನದ ಉಂಗುರ, ಕಿವಿ ಓಲೆ ಸೇರಿದಂತೆ ನಗದು ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಗ್ರಾಮದ 3-4 ಮನೆಗಳಿಗೆ ತೆರಳಿರೋ ಬುಡಬುಡಿಕೆಯವರು ಇದೇ ರೀತಿ ಮಂಕುಬೂದಿ ಎರಚಿ 5,000ದಂತೆ ಹಣ ಕಸಿದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಬುಡಬುಡಿಕೆ ವೇಷದಲ್ಲಿ ಬಂದಿದ್ದ 2 ಅಪರಿಚಿತರಿಂದ ಈ ಕೃತ್ಯ ಎಸಗಿದ್ದು, ಬುಡಬುಡಿಕೆಯವರ ಕೃತ್ಯದಿಂದ ಗ್ರಾಮದ ಮಹಿಳೆಯರು ಬೆಚ್ಚಿಬಿದ್ದಿದ್ದಾರೆ. ಅಪರಿಚಿತ ಬುಡಬುಡಿಕೆಯವರ ವಿರುದ್ಧ ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ದೂರು ಸಲ್ಲಿಸಿದ್ದಾರೆ. ಇನ್ನು ಬುಡಬುಡಿಕೆಯವರಂತೆ ವೇಷ ಬದಲಿಸಿಕೊಂಡು ಖದೀಮರು ಮನೆಗಳನ್ನ ದರೋಡೆ ಮಾಡಲು ಹೊರಟಿದ್ದು ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.
ಅದೇನೇ ಇರಲಿ, ಈ ಸ್ಟೋರಿ ನೋಡಿದ ಮೇಲೆ ನೀವು ಒಮ್ಮೆ ಗ್ರಾಮಗಳಲ್ಲಿ ಇಂಥವರ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಒಳಿತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಂದಾಯ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಧೀರಜ್ ಮುನಿರಾಜು, ಕಂದಾಯ ಇಲಾಖೆ ಅಧಿಕಾರಿಗಳು ಜನರಿಗೆ ಸಿಗುತ್ತಿಲ್ಲ. ನಾಡ ಕಚೇರಿಯಲ್ಲಿ ಇರಬೇಕಾದ ಆರ್ಐಗಳು ಖಾಸಗಿ ಕಟ್ಟಡಗಳಲ್ಲಿ ಕಚೇರಿ ಮಾಡಿಕೊಂಡಿದ್ದಾರೆ. ವಿಎಗಳಿಗೆ ಇಬ್ಬಿಬ್ರು ಸಹಾಯಕರಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡುವುದಾಗಿ ಶಾಸಕರು ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಇಂದು ಕೆಡಿಪಿ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, ಮೊನ್ನೆಯಷ್ಟೇ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಒಂದು ದಿನ ಸಾಲದು. ದಾಖಲೆಗಳನ್ನು ತಿದ್ದಿದ್ದಾರೆ, ಮೂಲ ಕಡತಗಳನ್ನೇ ಕಣ್ಮರೆ ಮಾಡಿದ್ದಾರೆ ಎಂದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ತಾವು ಸಾಥ್ ನೀಡುವೆ. ಆದರೆ ಮೊದಲು ಅಧಿಕಾರಿಗಳು ಜನರಿಗೆ ಸಿಗುವಂತಾಗಬೇಕು. ಆಗ ಮಾತ್ರ ಜನರ ಸಮಸ್ಯೆಗಳು ಬಗೆಹರಿಯುವುದು. ಅಧಿಕಾರಿಗಳು ಕೇವಲ ಬ್ರೋಕರಿಂಗ್ ಕೆಲಸ ಮಾಡಿದ್ರೆ ಹೇಗೆ? ಇದು ಕೇವಲ ದೊಡ್ಡಬಳ್ಳಾಪುರದ ಸಮಸ್ಯೆಯಲ್ಲ, ಇಡೀ ರಾಜ್ಯದಲ್ಲಿದೆ. ಎಸಿ ಮತ್ತು ತಹಸೀಲ್ದಾರರನ್ನ ಸರಿ ಮಾಡಬಹುದು, ಆದರೆ ಇಡೀ ಆಫೀಸ್ ಸರಿ ಮಾಡಲು ಬೇರೆಯದ್ದೇ ತಂತ್ರಗಾರಿಕೆ ಮಾಡಬೇಕೆಂದರು. ರೆವೆನ್ಯೂ ಇಲಾಖೆ ಬಗ್ಗೆ ನಾನು ಅವಾಗೇನು ಹೇಳ್ತಾ ಇದ್ದೆ, ಮಧ್ಯದಲ್ಲಿ ಬಂತು ನಮ್ಮ ವಿಶ್ವನಾಥ್ ರೆಡ್ಡಿ ಅವ್ರು ಕೇಳಿದ್ದಕ್ಕೆ, ಗ್ರಾಮ ಸಹಾಯಕರು ಯಾರಾದರೂ ಅವ್ರು ಕೆಲಸ ಮಾಡ್ತಾ ಇದ್ದಾರಾ? ನೀವು ಮಾಧ್ಯಮ ಮಿತ್ರರಿದ್ದೀರಾ, ನೀವು ಸಾರ್ವಜನಿಕ ವಲಯದಲ್ಲಿ ಇರ್ತೀರಾ. ಗ್ರಾಮ ಸಹಾಯಕ ಏನು ಮಾಡಬೇಕು? ಎಷ್ಟು ಪೆನ್ಷನ್ ಒಬ್ಬ ಗ್ರಾಮ ಸಹಾಯಕ ಮಾಡ್ತಾ ಇದ್ದಾನೆ? ಎಷ್ಟು ಹೌಸ್ ಸರ್ವೆ ಮಾಡ್ತಾ ಇದ್ದಾನೆ? ಎಷ್ಟು ಜಮೀನುಗಳ ಪ್ರಾಪರ್ ಕ್ರಾಪ್ ಸರ್ವೆ ಮಾಡ್ತಾ ಇದ್ದಾನೆ? ಏನು ಮಾಡ್ತಾ ಇದ್ದಾರೆ? ಫ್ರೂಟ್ಸ್ ಐಡಿ ಮಾಡೋಕ್ಕೆ ಎಕ್ಸ್ಟ್ರಾ ಪೇಮೆಂಟು, MBKಗಳು ಸೆಪ್ರೇಟು, ಇವರೆಲ್ಲ ಬೇರೆ. ಇವರೆಲ್ಲ ಬಿಟ್ಟು ಅಂಗನವಾಡಿ ಕಾರ್ಯಕರ್ತರನ್ನ ಉಪಯೋಗಿಸೋದು ಬಿಟ್ಟು, ಆಶಾ ಕಾರ್ಯಕರ್ತರನ್ನ ಉಪಯೋಗಿಸೋದು ಬಿಟ್ಟು ಗ್ರಾಮ ಸಹಾಯಕರು ಏನು ಮಾಡ್ತಾರೆ? VAಗಳು ಏನು ಮಾಡ್ತಾ ಇದ್ದಾರೆ? ಅವ್ರವ್ರ ವ್ಯಾಪ್ತಿಯಲ್ಲಿ ಕುತ್ಕೊತಾ ಇದ್ದಾರಾ? RI ಒಂದೊಂದು ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಆಫೀಸ್, ಒಂದು RIಗೆ ಒಂದು ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ನಾಡ ಕಚೇರಿಯಲ್ಲಿ ಕುತ್ಕೋಬೇಕಾಗಿರೋದು. ಈ ಪ್ರಶ್ನೆ ಸಾರ್ವಜನಿಕವಾಗಿ ನಾನೀಗ ಸದನದಲ್ಲೂ ಮಾತಾಡ್ತೀನಿ. ಯಾಕಂದರೆ ಒಬ್ಬ VAಗೆ ಇಬ್ಬಿಬ್ಬರು PAಗಳಿದ್ರೆ ಹೆಂಗೆ ಜನ ಕೆಲಸ ಮಾಡಿಸ್ಕೊಳ್ಳೋದು? ಏನು ಉದ್ಧಾರ ಆಗೋದು ಹೆಂಗೆ? ತಾಲೂಕು ಉದ್ಧಾರ ಆಗೋದು ಹೆಂಗೆ? ಜನ ಉದ್ಧಾರ ಆಗೋದು ಹೆಂಗೆ? ಅಧಿಕಾರಿಗಳ ಜೊತೆ ಸಭೆ ಮಾಡಲು ತಾಲೂಕಿನ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂಬುದು ನನ್ನ ಆಸೆ. ಆ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತಿರುವೆ ಎಂದರು. ಇನ್ನು ಭ್ರಷ್ಟಾಚಾರದಿಂದ ಬೇಸತ್ತಿರುವ ನಾವು ಹಣ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವ ವ್ಯವಸ್ಥೆ ಇದೆ. ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸಲು ನಾನು ಕಾಯುತ್ತಿರುವೆ. ಕಂದಾಯ ಅಧಿಕಾರಿಗಳು ತೊಂದರೆ ಕೊಡುತ್ತಿದ್ದಲ್ಲಿ ದಾಖಲೆ ಸಮೇತ ನನಗೆ ಮಾಹಿತಿ ನೀಡಿ. ಅವರ ವಿರುದ್ಧ ನಾನು ಕ್ರಮ ತೆಗೆದುಕೊಳ್ಳುವೆ. ಹಾಗೆಯೇ ನಿಮ್ಮ ಕೆಲಸ ಮಾಡಿಸುವ ಜವಾಬ್ದಾರಿ ನನ್ನದು ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ.
ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ಸ್ಥಳ ಸರ್ MV ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬ್ಯುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. 100 kg ಶ್ರೀಗಂಧ ಸೇರಿದಂತೆ ಒಟ್ಟು 55.60 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿ 9 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತೆಲುಗು ಸಿನಿಮಾ ಪುಷ್ಪ ಮಾದರಿಯಲ್ಲಿ ಶ್ರೀಗಂಧ ಸಾಗಿಸುತ್ತಿದ್ದಾಗ ಬಸವಕಲ್ಯಾಣ ನಗರ ಠಾಣೆ ಪೊಲೀಸರು ಪತ್ತೆ ಹಚ್ಚಿ ಜಪ್ತಿ ಮಾಡಿದ್ದಾರೆ. ಮಹೀಂದ್ರ ಗೂಡ್ಸ್ ವಾಹನದಲ್ಲಿ 100 kg ಶ್ರೀಗಂಧದ ತುಂಡುಗಳನ್ನು ಸಾಗಿಸಲಾಗುತ್ತಿತ್ತು. ಇದರ ಒಟ್ಟು ಮೌಲ್ಯ 21 ಲಕ್ಷ ಎಂದು ಅಂದಾಜಿಸಲಾಗಿದೆ. ಒಬ್ಬ ಆರೋಪಿಯನ್ನು ಈ ಶ್ರೀಗಂಧ ಸಾಗಣೆ ಪ್ರಕರಣ ಸಂಬಂಧ ವಶಕ್ಕೆ ಪಡೆಯಲಾಗಿದೆ. ಬಸವಕಲ್ಯಾಣದ ತ್ರಿಪುರಾಂತ ಸಮೀಪದಿಂದ ಹೋಗುತ್ತಿದ್ದ ವಾಹನವನ್ನು ಅನುಮಾನಗೊಂಡು ಪರಿಶೀಲಿಸಿದಾಗ ಇತರೆ ವಸ್ತುಗಳ ಕೆಳಭಾಗದಲ್ಲಿ ಶ್ರೀಗಂಧದ ತುಂಡುಗಳನ್ನು ಸೇರಿಸಿ ಸಾಗಿಸಲಾಗುತ್ತಿತ್ತು ಎಂಬುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದಾರೆ. ಮಹಿಳಾ ಪ್ರಯಾಣಿಕರೊಂದಿಗೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಸಂಚರಿಸಿ ಜನದಟ್ಟಣೆ ಸಂದರ್ಭ ನೋಡಿಕೊಂಡು ಚಲಿಸುತ್ತಿದ್ದ ಬಸ್ನಲ್ಲಿಯೇ ಚಿನ್ನಾಭರಣ ಕದಿಯುತ್ತಿದ್ದ ಪುಣೆಯ 2, ಕಲಬುರಗಿಯ 3 ಮಹಿಳೆಯನ್ನು ಪೊಲೀಸರು ಬಂಧಿಸಿದ್ದಾರೆ.
ಈ ಮಹಿಳೆಯರು ಬುರ್ಖಾ ಧರಿಸಿ ಕೃತ್ಯ ಎಸಗುತ್ತಿದ್ದರು ಎಂದು ಪೊಲೀಸರು ಹೇಳಿದ್ದಾರೆ. ಇವರಿಂದ 28 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಮನ್ನಾಕೆಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹುಮನಾಬಾದ್ ಪಟ್ಟಣದಲ್ಲಿ 2 ತಿಂಗಳ ಅವಧಿಯಲ್ಲಿ ನಡೆದ 3 ಮನೆಗಳವು ಪ್ರಕರಣಗಳನ್ನು ಬೋಧಿಸಿ ಒಬ್ಬ ಅಂತಾರಾಜ್ಯ ಕಳ್ಳನನ್ನು ಬಂಧಿಸಲಾಗಿದೆ. ಚಿನ್ನಾಭರಣಗಳನ್ನು ಜಪ್ತಿ ಮಾಡಿಕೊಂಡು ವಾರಸುದಾರರಿಗೆ ಒಪ್ಪಿಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದಾರೆ. ಓನರ್ಸ್ಗೆ ನಾವು ಪ್ರಾಪರ್ಟಿ ಪೀರಿಯಡ್ ಮುಖಾಂತರ ಈ ಕಳುವಾಗಿದ್ದ ಬಂಗಾರವನ್ನು, ಚಿನ್ನವನ್ನು ಹಾಗೂ ಬೆಳ್ಳಿ ಇವು ಐಟಮ್ಸನ್ನು ಅವ್ರಿಗೆ ನಾವು ವಾಪಸ್ ಕೊಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ಹುಮ್ನಾಬಾದಲ್ಲಿ ಲಾಸ್ಟ್ ಮಂತ್ ಒಂದೇ ದಿನ 3 ಮನೆಗಳಲ್ಲಿ ಕಳ್ಳತನ ಆಗಿದೆ. 3 ಮನೆಗಳಲ್ಲಿ ಸುಮಾರು 200 ಗ್ರಾಮ್ ಬಂಗಾರ ಹಾಗೂ 1200 ಗ್ರಾಮು ಬೆಳ್ಳಿ ಹಾಗೂ ಸ್ವಲ್ಪ ಮಟ್ಟದ ಅಮೌಂಟ್ ಕಳುವಾಗಿದೆ ಒಂದೇ ದಿನ. ಆರೋಪಿ ಎಟ್ಟಿಗಾದಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾನೆ. ಆರೋಪಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವನಾಗಿದ್ದಾನೆ. ನಮ್ಮ DOSP ಹುಮ್ನಾಬಾದ್ ಅವರ ನೇತೃತ್ವದಲ್ಲಿ ಅವರ ಇನ್ಸ್ಪೆಕ್ಟರ್ಸು, PSIಸು ಒಳ್ಳೆಯ ಕ್ರೈಮ್ ತಂಡವನ್ನು ರಚಿಸಿ ಈ HBT 3 ಕೇಸುಗಳನ್ನು ಕೂಡ ಬಗೆಹರಿಸಿ ಸುಮಾರು ಈ 3 ಕೇಸುಗಳಲ್ಲಿ 28,35,500 ರೂಪಾಯಿ ಬೆಲೆ ಬಾಳುವಂತಹ ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ. ಅವರಿಗೂ ಅವರ ಇಡೀ ಸ್ಟಾಫ್ಗೂ ನಾನು ನನ್ನ ಪ್ರಶಂಸೆ ನೀಡ್ತಾ ಇದ್ದೇನೆ. ಅದೇ ರೀತಿ ಬಸವ ಕಲ್ಯಾಣ ಸ್ಟಾಫ್ ಅವರು ಕೂಡ ಒಂದು 10 ದಿನ 28ನೇ ತಾರೀಕು ಒಂದು ಸ್ಯಾಂಡಲ್ವುಡ್ ಸಾಗಾಣಿ ಸ್ಮಗ್ಲಿಂಗನ್ನು ಅವರು ಟ್ರೇಸ್ ಮಾಡಿರ್ತಾರೆ, ಡಿಟೆಕ್ಟ್ ಮಾಡ್ತಾರೆ. ಒಂದು ವಾಹನದಲ್ಲಿ ಬೊಲೆರೋ ವಾಹನದಲ್ಲಿ ಸುಮಾರು 100 kg ತೂಕದ ಚಂದನ ಕಟ್ಟಿಗೆಗಳನ್ನು ಅವರು ವಶಕ್ಕೆ ಪಡೀತಾರೆ. ಅದರೊಟ್ಟಿಗೆ ವೆಹಿಕಲನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದು ಮುಂದಿನ ತನಿಖೆ ನಡೀತಾ ಇದೆ. ಅದರ ಹಿಂದೆ ಯಾರಿದ್ದಾರೆ ಏನನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪತ್ತೆ ಮಾಡ್ತೇವೆ. ಸದ್ಯಕ್ಕೆ 100 kg ತೂಕದ ಚಂದನವನ್ನು ಜಪ್ತಿ ಮಾಡಿಕೊಂಡು PF ಮಾಡಿಕೊಳ್ಳಲಾಗಿದೆ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಭರತ ಕಂಡ ಅತ್ಯಂತ ಶ್ರೇಷ್ಠ ನಾಯಕರಲ್ಲಿ ಅಂಬೇಡ್ಕರ್ ಒಬ್ಬರಾಗಿದ್ದಾರೆ. ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡಾಗ ಮಾತ್ರ ದೇಶ ಮತ್ತು ಬದುಕು ಹಸನಾಗಲು ಸಾಧ್ಯ ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರ ಹೊರವಲಯದ ಸಮಾನತಾ ಸೌಧದ ಆವರಣದಲ್ಲಿ ಇಂದು ಅಂಬೇಡ್ಕರ್ 68ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರ ಪರ ಧ್ವನಿ ಎತ್ತುವ ಮೂಲಕ ಸಮಾನತೆಯಿಂದ ಬದುಕು ಸಾಗಿಸಲು ಅಂಬೇಡ್ಕರ್ ಅವರ ಚಿಂತನೆಗಳು ಸಹಕಾರಿಯಾಗಿದೆ. ಅಂದಿನ ಮನುಧರ್ಮದಲ್ಲಿನ ಕೆಲ ಪದ್ಧತಿಗಳನ್ನು ತೊಡೆದುಹಾಕಲು ಮನುಧರ್ಮ ವಿದ್ವಾಂಸರಿಗೆ ಮನ ಪರಿವರ್ತನೆ ಮಾಡುವ ಮೂಲಕ ಸಮಾಜದ ಏಕತೆಗೆ ನಾಂದಿ ಹಾಡಿದರು ಎಂದರು. ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯನ್ನ ಇಂಥ ಮನುಧರ್ಮಗಳನ್ನ ಅಂಬೇಡ್ಕರ್ ವಿರೋಧಿಸಿರೋದು 100ಕ್ಕೆ 100 ಸತ್ಯವಾದಂಥದ್ದು. ಅದು ಮಾಡಲೇಬೇಕಾಯಿತು. ಹಂಗೆ ಮಾಡಲಿಲ್ಲ ಅಂದರೆ ಇನ್ನೂ 100-150 ವರ್ಷಗಳ 200 ವರ್ಷಗಳ ಕಾಲ ಈ ಪುರೋಹಿತ ಶಾಲೆಯಾಗಿ ಈ ಮನುಧರ್ಮ ಆಗಲಿ ಇನ್ನೂ ಉಳ್ಕೊಂಡ್ಬರ್ತಾ ಇತ್ತು. ಅವ್ರು ವಿರೋಧಿಸಿಲ್ಲ ಅಂದರೆ ಅವ್ರು ವಿರೋಧಿಸಿ ಒಂದು ನಮ್ಮ ಏನು ಅವರಿಗೆ ಜನಕ್ಕೆ ಎಚ್ಚರಿಕೆ ಕೊಡಬೇಕು. ಭಾರತ ದೇಶದ ಪ್ರತಿಯೊಬ್ಬರಿಗೂ ಆಗಿನ ಕಾಲದಂಥ ರಾಜಕಾರಣಿಗಳಿಗೆ, ಆಗಿನ ಕಾಲದಂಥ ಯಾರು ನಾವು ಹಿಂದೂ ಧರ್ಮದ ವಿದ್ವಾಂಸರು ಅಂತ ಕರೆಸ್ಕೊತಿದ್ದರಿಗೆ ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಕೊಟ್ಟು ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳಿ ಅವರು ಮನವನ್ನು ಪರಿವರ್ತನೆ ಮಾಡಿ ಅಂಥ ಟೈಮ್ನಲ್ಲಿ ಅವರು ಯಾರಿಗೂ ಕೂಡ ಮೂಲದ ಕೇಳಿ ಮಹಾತ್ಮ ಗಾಂಧಿಯವರು ಕೂಡ ಇದು ಮಾಡಲಿಲ್ಲ. ಅವ್ರ ಮೇಲೂ ಕೂಡ ಕೆಲವು ವಿರೋಧಗಳನ್ನು ಮಾಡಿಕೊಂಡ್ರು ಕೆಲವು ವಿಚಾರಗಳಲ್ಲಿ. ಹಾಗೆ ಎಂಥ ಸಂಪ್ರದಾಯವಾದಿಗಳನ್ನ ಆವತ್ತಿನ ಕಾಲಕ್ಕೆ ವಿರೋಧಿ ಮಾಡಿಕೊಂಡ್ರು ಅಂತಂದರೆ ನೀವು ಆ ಕಾಲದಲ್ಲಿ ಭಾಳ ಈಗಲ್ಲಷ್ಟು ಇರಲಿಲ್ಲ. ಆಗ ಇನ್ನೂ ಭಾಳ ಸಂಪ್ರದಾಯಗಳು ಕಪ್ಪಿ ಮುಷ್ಟಿಲಿ ಅವತ್ತ ದೇಶ ನಮ್ಮ ಭಾರತ ಖಂಡ ಇತ್ತು ಅವರ ಕಪ್ಪಿ ಮುಷ್ಟಿನಲ್ಲಿ. ಅಂಬೇಡ್ಕರ್ ಅವರು ರಾಷ್ಟ್ರೀಯ ಪ್ರಜ್ಞೆ. ವಾಸ್ತವವಾಗಿ ಅಂಬೇಡ್ಕರ್ ಅವರೊಳಗಿನ ಐಕ್ಯತೆ ರಾಷ್ಟ್ರ ಪ್ರೇಮದ ಜಾಗೃತ ಜ್ಯೋತಿಯಾಗಿತ್ತು. ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ, ನಿಯಮಗಳ ಅನುಷ್ಠಾನಕಾರ, ಸಮಾನತೆಯ ಹರಿಹಾರ, ಮೀಸಲಾತಿ ನೀಡಿಕೆಯ ಮಹಾ ತಪಸ್ವಿಯಾಗಿದ್ದ ಅವರು ಹಿಂದೂ ಧರ್ಮದ ಕೆಲ ನ್ಯೂನ್ಯತೆಗಳನ್ನು ಸಹಿಸದೆ
ಪ್ರಪಂಚದ ಅತ್ಯಂತ ಶ್ರೇಷ್ಠ ಧರ್ಮವಾದ ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾದರು ಎಂದರು. ಅಂಬೇಡ್ಕರ್ ಬಾಲ್ಯದಿಂದಲೂ ಅನುಭವಿಸಿದ ಕಷ್ಟ, ಅಸ್ಪೃಶ್ಯತೆಯಿಂದ ಹೊರಗೆ ಬರಲು ಪ್ರತಿಯೊಬ್ಬರೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಪ್ರತಿಪಾದಿಸಿದ ಅವರು ದೇಶಕ್ಕೆ ಸಮಾನತೆಯ ಸಂವಿಧಾನ ನೀಡುವ ಮೂಲಕ ಸಮಾಜಕ್ಕೆ ಶ್ರಮಿಸಿದ್ದರು ಎಂದರು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಚನ್ನಪ್ಪಗೌಡ ಮಾತನಾಡಿ, ಅಂಬೇಡ್ಕರ್ ಅವರ ಮಾತುಗಳಲ್ಲಿ ದಿಟ್ಟತೆ ಇತ್ತು, ಖಚಿತತೆ ಇತ್ತು. ನನ್ನ ಜನರು ಎಲ್ಲ ಸಂಕೋಲೆಗಳಿಂದ ಬಿಡುಗಡೆ ಪಡೆದು ಎಲ್ಲರಂತೆ ಸಮಾಜದ ಮುಖ್ಯವಾಹಿನಿಯ ಪ್ರಜೆಗಳಾಗಬೇಕೆಂದು ತಮ್ಮ ಜೀವನವನ್ನೇ ಎಲ್ಲ ವರ್ಗದ ಜನರಿಗೆ ದಾರೆ ಎರೆದರು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಆಶಾ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಸದಸ್ಯರಾದ ಪದ್ಮಮ್ಮ, ರಾಜ್ಕುಮಾರ್, ಮಂಜುಳಾ, ಪೌರಾಯುಕ್ತೆ ಡಿಎಂ ಗೀತಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಮಾದಿಗ ದಂಡೋರ ಮಾದಿಗ ಜನಜಾಗೃತಿ ಹೋರಾಟ ಸಮಿತಿಯಿಂದ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾದಿಗ ದಂಡೋರ ಪದಾಧಿಕಾರಿಗಳು ಪುಷ್ಪನಮನ ಸಲ್ಲಿಸಿದ ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ ಮಾತನಾಡಿ, ಅಂಬೇಡ್ಕರ್ ಕೇವಲ ವ್ಯಕ್ತಿಯಲ್ಲ, ಅವರು ಮಹಾನ್ ಶಕ್ತಿ. ಧ್ಯೇಯ ತತ್ವವೇ ಅಂಬೇಡ್ಕರ್ ಆಗಿದ್ದಾರೆ. ದೇಶದ ಅಖಂಡತೆಗೆ ಅವರ ಸೇವೆ ಅನನ್ಯವಾದುದು. ಅವರನ್ನು ಕೇವಲ ಶೋಷಿತ ವರ್ಗದ ನಾಯಕರು ಎಂದು ಭಾವಿಸುವಂತಿಲ್ಲ. ಅವರು ಸಮಾಜದ ಎಲ್ಲ ವರ್ಗಗಳ ನಾಯಕರಾಗಿದ್ದಾರೆ ಎಂದರು. ಅಂಬೇಡ್ಕರ್ ಅವರ ಹೆಸರು ಹೇಳುವುದೇ ರೋಮಾಂಚನ ಉಂಟು ಮಾಡುತ್ತದೆ. 6ನೇ ದಿನಾಂಕದಂದು ಇವತ್ತು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೆಯ ಪರಿನಿರ್ವಾಹಣಾ ದಿನದ ಪುಣ್ಯ ಸ್ಮರಣೆಯ ದಿನದಂದು ಈ ಒಂದು ನಾವು ನಮ್ಮ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಏನು ನಮ್ಮ ಗ್ರಾಮದ ಮುಖಂಡರು ಮತ್ತು ಮಾದಿಗ ದಂಡದ ಪದಾಧಿಕಾರಿಗಳ ಮುಖಾಂತರ ಇವತ್ತು ಮಾಲಾರ್ಪಣೆಯನ್ನು ಮಾಡಿ ಅವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆ ಮಾಡಿಕೊಂಡಿದ್ವಿ. ಅವರು ಏನು ನಮ್ಮ ದೇಶಕ್ಕೆ ಮತ್ತು ವಿಶ್ವಕ್ಕೆ ಶಿಕ್ಷಣ, ಸಂಘಟನೆ, ಹೋರಾಟ ಅಂತ 3 ಒಂದು ಗುರಿಯನ್ನು ಇಟ್ಬಿಟ್ಟು ಹೋಗಿದ್ದಾರೆ, ನಮಗೆ ಬಿಟ್ಟು ಹೋಗಿದ್ದಾರೆ. ಆದರೆ ಆ 3 ವಿಷಯಗಳಲ್ಲೂ ಸಹ ಈ ಸಮಾಜದಲ್ಲಿ ಕೊರತೆ ಇದೆ. ಆ ಕೊರತೆಯ ಒಂದು ಕಾರಣದಿಂದ ಎಲ್ಲರೂ ಶಿಕ್ಷಣ, ಸಂಘಟನೆ, ಹೋರಾಟಕ್ಕೆ ಸಜ್ಜರಾಗಬೇಕು. ಆ ಒಂದು 3 ಗುರಿಯನ್ನು ಎಲ್ಲರೂ ಅವರ ಮನಸ್ಸಲ್ಲಿ ಅಳವಡಿಕೆ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಮಾನತೆ ದೃಷ್ಟಿಯಲ್ಲಿ ಸಂವಿಧಾನ ರಚಿಸಿದ ಮಹಾನ್ ಚೇತನ. ನಾವೆಲ್ಲರೂ ಜೀವನದಲ್ಲಿ ಅವರ ಚಿಂತನೆ ಅಳವಡಿಸಿಕೊಳ್ಳಬೇಕಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಪಿಎಂ ನರಸಿಂಹಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಎನ್ ನಾರಾಯಣಸ್ವಾಮಿ, ಕೆಎಂ ನರಸಿಂಹಯ್ಯ, ಎಎನ್ ಶ್ರೀನಿವಾಸ್, ನಾರಾಯಣಸ್ವಾಮಿ, ಶಿವಣ್ಣ, ತಿಪ್ಪಣ್ಣ, ನರಸಿಂಹಪ್ಪ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನದ ಹಿನ್ನೆಲೆಯಲ್ಲಿ ನಂಜನಗೂಡು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು. ನಂತರ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು, ಬಾಬಾ ಸಾಹೇಬರು ದೇಶಕ್ಕೆ ಸಂವಿಧಾನವನ್ನು ನೀಡುವ ಮೂಲಕ ಸಮಾನತೆ ತಂದಿದ್ದಾರೆ ಎಂದರು. ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣಾ ದಿನದ ಹಿನ್ನೆಲೆಯಲ್ಲಿ ನಂಜನಗೂಡು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು. ನಂತರ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು,
ಬಾಬಾ ಸಾಹೇಬರು ದೇಶಕ್ಕೆ ಸಂವಿಧಾನವನ್ನು ನೀಡುವ ಮೂಲಕ ಸಮಾನತೆ ತಂದಿದ್ದಾರೆ ಎಂದರು. ನಿರಂತರ ಹೋರಾಟ ಮಾಡಿ ಸಮಾಜದಲ್ಲಿ ಬದಲಾವಣೆ ತಂದು ದಲಿತರು, ಹಿಂದುಳಿದ ವರ್ಗದವರು, ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರಿಗೆ ಸಮಾನತೆಯ ಹಕ್ಕು ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅವರ ಸ್ಮರಣೆ ನಿರಂತರವಾಗಿರಬೇಕು. ಅವರಿಂದ ನಾವು, ನಮ್ಮ ತಂದೆಯವರು ಒಂದು ಓಟಿನಿಂದ ಗೆದ್ದಿದ್ದರು. ಅದಕ್ಕೆ ಸಂವಿಧಾನ ಕಾರಣ. ನಾವು ಅತ್ಯಂತ ಕಿರಿಯ ವಯಸ್ಸಿನ ಶಾಸಕನಾಗಲು ಸಂವಿಧಾನ ಕಾರಣ ಎಂದರು. ಬಾಬಾ ಸಾಹೇಬರು ಪರಿನಿರ್ವಾಣ ದಿವಸ. ಅವರು ನಮ್ಮ ದೇಶಕ್ಕೆ, ಈ ವಿಶ್ವಕ್ಕೆ ಒಂದು ಮಹಾಗ್ರಂಥ, ನಮ್ಮ ಭಾರತ ದೇಶ ಕಂಡಂತಹ ಮಹಾಗ್ರಂಥ, ಭಾರತ ದೇಶದ ಸಂವಿಧಾನವನ್ನು ನಮಗೆ ನೀಡಿ ಅವರು ನಿರಂತರವಾದಂಥ ಹೋರಾಟವನ್ನು ಮಾಡಿ ಸಮಾಜದಲ್ಲಿ ಬದಲಾವಣೆಯನ್ನು ತಂದು ದಲಿತರು, ಹಿಂದುಳಿದವರು, ಆರ್ಥಿಕವಾಗಿ ಹಿಂದುಳಿದವರು, ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಸಮಾನ ಹಕ್ಕುಗಳನ್ನು, ಸಮಾನತೆಯನ್ನು, ಅವರಿಗೆ ಶಕ್ತಿಯನ್ನು ಕೊಟ್ಟು ಅವರು ಡಿಸೆಂಬರ್ 6ರಂದು ಅವರು ನಮ್ಮನ್ನು ಇವತ್ತಿನ ದಿವಸ ನಾವು ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಎಲ್ಲ ನಮ್ಮ ತಾಲೂಕಿನ ಬಂಧುಗಳು, ನಮ್ಮ ತಾಲೂಕು ಆಡಳಿತ ಸಿಬ್ಬಂದಿ ವರ್ಗಗಳು, ವಿವಿಧ ಸಂಘ ಸಂಸ್ಥೆ ಮುಖ್ಯಸ್ಥರು, ಎಲ್ಲ ನಮ್ಮ ಗೌರವಾನ್ವಿತ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಬಾಬಾ ಸಾಹೇಬರ ಪುತ್ಥಳಿಗೆ ನಾವೆಲ್ಲರೂ ಸೇರಿ ಪುಷ್ಪಾರ್ಚನೆಯನ್ನು ಮಾಡಿ ಅವ್ರನ್ನ ಸ್ಮರಿಸುವಂಥ ಕೆಲಸವನ್ನು ನಾವು ದಿನನಿತ್ಯ ಅಂಬೇಡ್ಕರ್ ಸ್ಮರಣೆ ಮಾಡಬೇಕಾಗಿದೆ. ಅವರು ಕಲಿಸಿದ ಜೀವನದ ಪಾಠ, ಅವರು ನಡೆದು ಬಂದ ಹಾದಿ, ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಅವರ ಚಿಂತನೆ, ಹೋರಾಟ ತತ್ವ, ಸಿದ್ಧಾಂತ ಸಂವಿಧಾನದ ಮೂಲಕ ಜೀವಂತವಾಗಿದೆ. ದೇಶದಲ್ಲಿ ಹಲವಾರು ಜಾತಿ, ಭಾಷೆ, ಪ್ರಾಂತ್ಯ, ಧರ್ಮಗಳು ಒಂದುಗೂಡಿಸಿಕೊಂಡು ಹೋಗುತ್ತಿರುವುದು ಅವರು ಕೊಟ್ಟ ಸಂವಿಧಾನ ಕಾರಣ ಎಂದು ಹೇಳಿದರು. ಇನ್ನು ಸಂವಿಧಾನವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮ್ಮ ಸರ್ಕಾರದ ಮೂಲಕ ಸಂವಿಧಾನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಜಾಥಾ ನಡೆಯುತ್ತಿದೆ. ಸಾರ್ವಜನಿಕರಲ್ಲಿ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ತಿಳಿಸುವ ಕೆಲಸ ನಡೆಯುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು, ತಾಲೂಕು ಪಂಚಾಯಿತಿ ಇಒ ಜರಾಲ್ಡ್ ರಾಜೇಶ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಅರ್ಕಾವತಿ ನದಿ ಹೋರಾಟ ಸಮಿತಿ ಶುದ್ಧ ನೀರಿಗಾಗಿ ನಿರಂತರ ಹೋರಾಟ ನಡೆಸುತ್ತಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಗ್ರಾಮದ ಮಹಿಳಾ ಶಕ್ತಿ ಹೋರಾಟದಲ್ಲಿ ಕೈಜೋಡಿಸುವ ಮೂಲಕ ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗಲಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಚೈತ್ರಾ ಭಾಸ್ಕರ್ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯೆ ಚೈತ್ರಾ ಅವರು, ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆ ಹಾಗೂ ದೊಡ್ಡ ತುಮಕೂರು ಮತ್ತು ಮಜರ ಹೊಸಳ್ಳಿ ಗ್ರಾಮಸ್ಥರು ನಿರಂತರ ಹೋರಾಟ ಮಾಡುತ್ತಿದ್ದರೂ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಮಹಿಳಾ ಶಕ್ತಿ ಹೋರಾಟ ನಡೆಸಲು ಮುಂದಾಗಿದೆ. ತಾಲೂಕಿನ ಬಾಶೆಟ್ಟಹಳ್ಳಿಯಲ್ಲಿ ಕಾರ್ಖಾನೆಗಳಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ತ್ಯಾಜ್ಯ ನೀರು ಜಲಮೂಲ ಸೇರುವ ಮೂಲಕ ಜಲಸಂಪನ್ಮೂಲಗಳು ಸಂಪೂರ್ಣ ಹಾಳಾಗಿವೆ. ಕೂಡಲೇ ಎಸ್ಟಿಪಿ ಘಟಕ ಸ್ಥಾಪಿಸಲೇಬೇಕು, ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದೆಂದರು. ಸ್ಥಳೀಯರಾದ ಸುಮಿತ್ರಾ ಮಾತನಾಡಿ, ಮನೆಯಲ್ಲಿ ಬಳಸುವ ನೀರು ಸಂಪೂರ್ಣ ರಾಸಾಯನಿಕ ಅಂಶಗಳಿಂದ ಕೂಡಿದ್ದು ಗ್ರಾಮಸ್ಥರು ಹಲವು ಬಗೆಯ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಈ ಸಮಸ್ಯೆ ಕುರಿತು ಅಧಿಕಾರಿಗಳ ಮೌನ ಸಲ್ಲದು. ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಸ್ಥಳೀಯವಾಗಿ ಕಲ್ಪಿಸಬೇಕು ಹಾಗೂ ಎಸ್ಟಿಪಿ ಘಟಕ ಸ್ಥಾಪಿಸಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ ಮತ್ತಷ್ಟು ಹೆಚ್ಚಾಗಲಿದೆ. ದನ ಕರುಗಳೊಂದಿಗೆ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದೆಂದರು. ಕೆರೆ ಹೋರಾಟ
ಹೋರಾಟ ನಿಮಗೆಲ್ಲ ಗೊತ್ತಿದೆ. 3-4 ವರ್ಷದಿಂದ ನಾವು ಕೆರೆ ಹೋರಾಟ ಮಾಡ್ತಾನೆ ಬರ್ತಾಯಿದ್ದೀವಿ. ಆ ಹೋರಾಟ ಮಾಡ್ತಿದ್ದೀವೇ ಹೊರತು ಆ ಹೋರಾಟಕ್ಕೆ ಪ್ರತಿಫಲವಾಗಿ ನಮಗೆ ಯಾವುದೇ ರೀತಿ ಏನಾದರೂ ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ. ಎಲ್ಲ ಹೋರಾಟದಲ್ಲೂ ಬರೀ ಆಶ್ವಾಸನೆಗಳೇ ಸಿಗ್ತಾ ಇದ್ದಾವೆ. ಇಲ್ಲಿವರೆಗೂ ಮೊನ್ನೆ ಏನು ಸತ್ಯಾಗ್ರಹ ಹೋರಾಟ ಮಾಡಿದ್ರು, ಉರುಳು ಸೇವೆ ಹೋರಾಟ ಮಾಡಿದ್ರು, ಶಾಂತಿಯುತವಾಗಿ ಹೋರಾಟ ಮಾಡ್ಕೊಳ್ತಾನೆ ಬರ್ತಾನೆ ಇದ್ದೀವಿ ಇದುವರೆಗೂ. ಯಾವುದೇ ರೀತಿಯಾದ ನಮಗೆ STP ಘಟಕ ಮಾಡಿಕೊಡ್ತೀವಿ ಅಂತ ಏನು ಹೇಳಿದ್ರು, ಇಲ್ಲಿವರೆಗೂ ಆ ಘಟಕ ನಿರ್ಮಾಣ ಆಗಲಿಲ್ಲ. ಈ ಹಂತದವರೆಗೂ ಆ ಘಟಕ ನಿರ್ಮಾಣ ಮಾಡಲಿಲ್ಲ. ಬರೀ ಅಧಿಕಾರಿಗಳು ನಮ್ಗೆ ಆಶ್ವಾಸನೆ ಕೊಡ್ತಾನೆ ಬಂದಿದ್ದಾರೆ. ಇದೇ ನೀರನ್ನ ನಾವು ಎಲ್ಲಿವರೆಗೂ ಕುಡಿಬೇಕು, ಅಥವಾ ನಮಗೆ ಕುಡಿಯೋ ನೀರು ಯೋಗ್ಯವಾಗಿ ಮಾಡಿಕೊಡ್ತಾರಾ, ಅಥವಾ ಇಲ್ಲ ಇನ್ನು ಏನು ಕೊಡಬೇಕು ಅಂತ ಇದ್ದಾರೆ ಸರ್ಕಾರ, ನಮಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಹೋರಾಟಕ್ಕೂ ನಮಗೆ ಬೆಲೆ ಸಿಗ್ತಾ ಇಲ್ಲ ಅಂದರೆ ನಾವಿನ್ನು ಯಾವ ರೀತಿ ಹೋರಾಟ ಮಾಡಬೇಕು, ಇನ್ನು ಏನು ಮಾಡಬೇಕು ಅಂತ, ಅಥವಾ ಇನ್ನು ಎಷ್ಟು ಜನ ಸಾಯಬೇಕು ಅಂತ ಕಾಯ್ತಾ ಇದೆ ಸರ್ಕಾರ ಅಂತ ಗೊತ್ತಿಲ್ಲ ನಮಗೆ. ಮನೆಗೂ ಮಕ್ಕಳುಗಳಿಂದ ಹಿಡಿದು ದೊಡ್ಡವರವರೆಗೂ ಕೈಕಾಲು ನೋವು, ಮೊಣಕಾಲು ನೋವುಗಳು ಇವೆಲ್ಲದರಿಂದ ನರಳ್ತಿದ್ದಾರೆ, ಬಾಧೆ ಬೀಳ್ತಿದ್ದಾರೆ. ಕ್ಯಾನ್ಸರ್ ಬಂದು 2-3 ಸತ್ತೋಗಿದ್ದಾರೆ. ಇದಕ್ಕಿಂತ ಇನ್ನೂ ಏನೇನು ಆಗಬೇಕಿದೆ? ಈ ಸರ್ಕಾರ ಇನ್ನೂ ಯಾವಾಗ ಎಚ್ಚೆತ್ಕೊಳ್ಳುತ್ತೆ? ಊರೆಲ್ಲ ಮಸಣ ಆದಮೇಲೆ ಎಚ್ಚೆತ್ಕೊಳ್ಳುತ್ತಾ? ಈ ಬಾಶೆಟ್ಟಹಳ್ಳಿ ಪಂಚಾಯಿತಿ ಮತ್ತು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಹಾಗೂ ದೊಡ್ಡಬಳ್ಳಾಪುರ ನಗರಸಭೆ ಅದರಿಂದ ಏನು ಕಲುಷಿತ ನೀರು ಮಜರಾವಸಹಳ್ಳಿ ಮತ್ತು ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ಇದಕ್ಕೆ ಬರ್ತಿದೆ, ಅದಕ್ಕೆ ದಯವಿಟ್ಟು ಶುದ್ಧೀಕರಣ ಮಾಡಿಕೊಡಿ ಅಂತ ನಾವು ಕೇಳ್ತಾನೆ ಇದ್ದೀವಿ. ಇಲ್ಲ ನೀರು ನಿಲ್ಲಿಸಿ ಬರೋದನ್ನು, ಇಲ್ಲ ಆ STP ಘಟಕ ಅಂತ ಏನಿದೆ ಅದನ್ನು ಸ್ಥಾಪನೆ ಮಾಡಿ ಶುದ್ಧವಾಗಿ ನೀರನ್ನ ಹರಿಯೋದಕ್ಕೆ ಬಿಡಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಮುಂದಿನ ಪೀಳಿಗೆಗೂ ನೀರು ಚೆನ್ನಾಗಿರುತ್ತೆ. ಇದಕ್ಕೋಸ್ಕರ ಎಲ್ಲರೂ ಹೋರಾಟ ಮಾಡ್ತಾನೆ ಇದ್ದಾರೆ. ಇದುವರೆಗೂ ಯಾವುದೇ ರೀತಿ ಏನು ಹೇಳ್ತಾರೆ ಇಲ್ಲ, ಅವ್ರು ಮಾಡ್ತಾರೆ ಅಂತ ಬರೀ ಆಶ್ವಾಸನೆ ಕೊಡ್ತಿದ್ದಾರೆ. ಇನ್ನು ಮುಂದೆ ನಾವು ಹೆಂಗಸರು ಮಕ್ಕಳು ಏನಿದ್ದೀವಿ, ಈ ಸ್ತ್ರೀ ಶಕ್ತಿ ಸಂಘದವ್ರು ಇರ್ಬೋದು, ಹೆಂಗಸರುಗಳು ಪ್ರತಿಯೊಬ್ಬರು ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ನಮ್ಮ ನಾಡು, ನುಡಿ, ಸಂಸ್ಕೃತಿ, ನೆಲ, ಜಲದ ಜೊತೆಗೆ ನಮ್ಮ ಭಾಷೆ ಮತ್ತು ಜನಪದ ಕಲೆ ಉಳಿಸಿ ಬೆಳೆಸಲು ವಿದ್ಯಾರ್ಥಿಗಳ ಪಾತ್ರ ಮಹತ್ತರವಾಗಿದೆ. ಜಾನಪದ ನಡೆ ವಿದ್ಯಾರ್ಥಿಗಳ ಕಡೆ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಸಾಹಿತಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಹೇಳಿದರು. ಗೌರಿಬಿದನೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಶ್ರಯದಲ್ಲಿ ಇಂದು ಹಮ್ಮಿಕೊಂಡಿದ್ದ ಜಾನಪದ ನಡೆ ವಿದ್ಯಾರ್ಥಿಗಳ ಕಡೆ ಕಾರ್ಯಕ್ರಮ ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಜಾನಪದ ಕಲೆಗಳು ಜೀವನಕ್ಕೆ ಸಂಪರ್ಕ ಸೇತುವೆಯಾಗಿವೆ. ನಮ್ಮ ಪೂರ್ವಜರು ಜಾನಪದ ಕಲೆಗಳ ಮೂಲಕ ಬದುಕಿಗೆ ಅರ್ಥ ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನು ಇಂದಿನ ಯುವ ಸಮೂಹ ಉಳಿಸಿ ಬೆಳೆಸುವ ಕೆಲಸವಾಗಬೇಕೆಂದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ನಮ್ಮ ಜಾನಪದ ಕಲೆಗಳನ್ನು ಕಲಿತು ಉಳಿಸಿ ಬೆಳೆಸುವ ಜೊತೆಗೆ ಜಾನಪದ ಕಲೆಗಳ ಕಂಪನ್ನು ಇತರರಿಗೂ ಪಸರಿಸಬೇಕು. ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಮಣ್ಣಿನ ಕಲೆ ಉಳಿಸಿ ಬೆಳೆಸಬೇಕು. ಸರ್ಕಾರಗಳು ಜಾನಪದ ಕಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿವೆ. ಹಿರಿಯ ಕಲಾವಿದರು ನಿಮ್ಮ ಜಾನಪದ ಕೌಶಲ್ಯವನ್ನು ಇತರರಿಗೆ ಕಲಿಸುವ ಹಾಗೂ ಅರ್ಪಿಸುವ ಕೆಲಸವನ್ನು ಮಾಡಬೇಕಿದೆ ಎಂದರು. ಇನ್ನು ಸರ್ಕಾರಿ ಪ್ರಥಮ ದರ್ಜೆ ಪ್ರಾಂಶುಪಾಲ ರಮೇಶ್ ಚಂದ್ರದತ್ತ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಜೊತೆಗೆ ಜಾನಪದ ಕಲೆಗಳ ಬಗ್ಗೆ ಆಸಕ್ತಿ ವಹಿಸಬೇಕು ಎಂಬ ದೃಷ್ಟಿಯಿಂದ ಈಗಾಗಲೇ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ 2 ಜಾನಪದ ಕಲಾ ತಂಡಗಳಿಗೆ ತರಬೇತಿ ನೀಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಜಾನಪದ ಕಲೆಯ ಸೊಗಡನ್ನು ಇತರರಿಗೂ ಪಸರಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಬಂಗಡಿ ಶಿವಪ್ರಸಾದ್ ಅವರು ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ನಂತರ ವಿದ್ಯಾರ್ಥಿಗಳ ಕಡೆಗೆ ನಾವು ಜನಪದವನ್ನು ಕೊಂಡೊಯ್ಯಬೇಕು ಅನ್ನೋ ಒಂದು ಹೊಸ ಆಲೋಚನಾ ಕ್ರಮವನ್ನು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅದರ ಪ್ರಥಮ ಪ್ರಯೋಗ ನಮ್ಮ ಕಾಲೇಜಿನಲ್ಲಿ ನಡೆಯಿತು. ಅವರು ನಮ್ಮ ಕಾಲೇಜನ್ನು ಆರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದಕ್ಕೆ ಕಾಲೇಜಿನ ಪರವಾಗಿ ಅಧ್ಯಕ್ಷರಿಗೆ ಮತ್ತು ಜನಪದ ಅಕಾಡೆಮಿಗಳನ್ನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಿಮ್ಮನ್ನೇ ಫೋಕಸ್ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಇಬ್ಬರು
ಜನಪದ ಚಿಂತಕರ ವಿಚಾರವನ್ನು ಜೀವನ ಚಿಂತಕರ ವಿಚಾರವನ್ನು ಕೇಳಿಕೊಂಡಿದ್ದೆ. ಇಬ್ಬರು ಈ ನೆಲದ ಮಣ್ಣಿನ ಬಗ್ಗೆನೇ ಮಾತಾಡಿದ್ದಾರೆ. ಅಂದ್ರೆ ಈ ಮಣ್ಣು ನಮ್ಮ ಬದುಕಿಗೆ ಬೇಕಾದಂತಹ ಅನೇಕ ಹೊಸ ಆಯಾಮಗಳನ್ನು ಕಂಡುಕೊಳ್ತಾ ಹೋಗ್ತದೆ. ಕಾರ್ಯಕ್ರಮದಲ್ಲಿ ಗಾಯಕ ಅಪ್ಪಗೆರೆ ತಿಮ್ಮರಾಜು ಮಾತನಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್, ಕಾಲೇಜಿನ ಸಾಂಸ್ಕೃತಿಕ ಸಂಚಾಲಕ ಕೆಆರ್ ರಂಗನಾಥ್, ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಕೆವಿ ನಾಯಕ್ ಹಲವರು ಭಾಗವಹಿಸಿದ್ದರು. ಜಾನಪದ ಗಾಯನ, ಗೋರವರ ಕುಣಿತ, ಕೊಂಬು ಕಹಳೆ, ತಮಟೆ, ಅರೆವಾದ್ಯ, ಡೊಳ್ಳು ಕುಣಿತ, ಲಂಬಾಣಿ ಕುಣಿತ, ಪೂಜಾ ಕುಣಿತ, ಪಟ ಕುಣಿತ ಇತರೆ ಕಲಾ ಪ್ರಕಾರಗಳ ಪ್ರದರ್ಶನ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಗುಡಿಬಂಡೆ ತಾಲೂಕಿನ ಕಡೇಹಳ್ಳಿ ಮುಖ್ಯ ರಸ್ತೆ ಅಗಲೀಕರಣದ ವೇಳೆ ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡಲು ಮಂಜೂರಾದ ಜಮೀನಿನಲ್ಲಿಯೇ ನಿವೇಶನ ನೀಡುವಂತೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಪ್ರತಿಭಟನೆ ನಡೆಸಿದರು. ನಿವೇಶನ ಹಂಚಿಕೆಗೆ ಒತ್ತಾಯಿಸಿ ನಡೆದ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಆರ್ ಕದಿರಪ್ಪ ಮಾತನಾಡಿ, ಕಡೇಹಳ್ಳಿ ಮುಖ್ಯ ರಸ್ತೆ ಅಗಲೀಕರಣದ ವೇಳೆ ಅನೇಕರು ಮನೆ ಕಳೆದುಕೊಂಡಿದ್ದರು. ಅವರ ಪೈಕಿ ಹೆಚ್ಚು ದಲಿತರೇ ಇದ್ದಾರೆ. ಬಳಿಕ ಮನೆ ಕಳೆದುಕೊಂಡವರಿಗಾಗಿ ಕಡೇಹಳ್ಳಿ ಸರ್ವೆ ನಂಬರ್ 131ರಲ್ಲಿ 2 ಎಕರೆ 15 ಗುಂಟೆ ಜಮೀನಿನಲ್ಲಿ ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದರು. ಆದರೆ ಈ ಜಾಗದಲ್ಲಿ ಓಬನ್ನಗಾರಹಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬರು ನಮೂನೆ 57ರಲ್ಲಿ ಜಮೀನು ಮಂಜೂರಾತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಸಂಬಂಧ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ. ಜೊತೆಗೆ ಈ ಜಾಗವನ್ನು ಅತಿಕ್ರಮಣ ಮಾಡಬಾರದೆಂದು ನಾಮಫಲಕ ಅಳವಡಿಸಿದ್ದಾರೆ. ಆದರೂ ಓಬನ್ನಗಾರಹಳ್ಳಿಯ ವ್ಯಕ್ತಿ ಉಳುಮೆ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಂಪಸಂದ್ರ ಆದಿನಾರಾಯಣಪ್ಪ ಮಾತನಾಡಿ, ಕಡೇಹಳ್ಳಿ ಮುಖ್ಯ ರಸ್ತೆ ಅಗಲೀಕರಣ ಮಾಡಿದ ವೇಳೆ ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡಲು ಜಾಗ ಮಂಜೂರು ಮಾಡಿದ್ದಾರೆ. ಆದರೆ ಈವರೆಗೂ ಅಧಿಕಾರಿಗಳು ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡಿಲ್ಲ. ನ್ಯಾಯಾಲಯದ ತಡೆಯಾಜ್ಞೆ ಇದೆ ಎಂದು ಹೇಳುತ್ತಾರೆ. ಯಾರು ಅತಿಕ್ರಮಣ ಮಾಡಬಾರದೆಂದು ತಹಸೀಲ್ದಾರರು ನಾಮಫಲಕ ಹಾಕುತ್ತಾರೆ. ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ಆದ್ದರಿಂದ ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶ ಮಾಡಿ ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಗುಡಿಬಂಡೆ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಫಲಾನುಭವಿಗಳ ಮನವೊಲಿಸಲು ಪ್ರಯತ್ನಪಟ್ಟರು. ಸಾಧ್ಯವಾಗದ ಕಾರಣ ನಿರ್ಗಮಿಸಿದರು. ಗುಡಿಬಂಡೆ ಪೊಲೀಸರು ಸ್ಥಳದಲ್ಲಿದ್ದರು. ನ್ಯಾಯ ಇಲ್ಲ. ಸೊ ಆ ತರ ಏನಾದ್ರು ಇದ್ರೆ ಒಂದು ರಿಸರ್ವ್ ಮಾಡಿ ಈ ಕಡೆ ಬಿಡಿಸ್ಕೊಳ್ಬೋದಿತ್ತು. ಆ ತರನು ನ್ಯಾಯ ಇಲ್ಲ. ನಿಮಗೆ ವಾಪಸ್ ನಾವು ಇವಾಗ ಏನು ಒಂದು ಚೌಕಟ್ಟಲ್ಲಿ ಕಾನೂನು ಚೌಕಟ್ಟು ಹೈಕೋರ್ಟ್ ಅಲ್ಲಿ ಇರೋ ಕೇಸ್ದು ನಾನು ತುರ್ತಾಗಿ ಮಾಡ್ಕೊಡಿ ಅಂತ ಹೇಳಿ ನನ್ನ ಕಡೆಯಿಂದ ಮೆಮೊರಂಡಮ್ ಹಾಕ್ಸೋದು, ಅಥವಾ ನನಗೆ ಈ ತರ ಫೀಲ್ಡ್ ಅಲ್ಲಿ ಸಾಮಾನ್ಯ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ, ನಿಮ್ ಪರವಾಗಿ ನಾನಲ್ಲಿ ಮಹಾಸ್ವಾಮಿ ನೀವು ನೈಟೇ ಬೇಕಾದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ತಗೊಂಡ್ಬಿಡ್ತೀರಾ, ಯಾಕೆ ನೀವು ಸಾರ್ವಜನಿಕರು ತಗೊಳ್ಳಲ್ಲ ಅಂತ ಹೇಳಿ ನಾನು ನನ್ನ ಮನವಿನ ಸೇರಿಸ್ಬೇಕಾಗುತ್ತೆ. ಸೇರಿಸ್ಕೊಳ್ಳಿ. ನನ್ನ ಕಡೆಹಳ್ಳಿ ಗ್ರಾಮಸ್ಥರಿಗೆ ಒಂದು ದಿನಕ್ಕೆ ಕೂಲಿ ಹೋಗ್ತಾ ಇದೆ. ಒಂದು ದಿನದ ಕೂಲಿ ಬೆಲೆ ನನಗೆ ಗೊತ್ತು. ಮೋರವನ್ ನಾನು ಎಂತ ಹುದ್ದೆಗೆ ಹೋಗಿದ್ದೀನಿ ಅಂತಂದ್ರೆ ನಾನು ಫಸ್ಟ್ ಮನುಷ್ಯರು. ನನ್ನ ಮಕ್ಕಳಿಗೆ ನಾನು ಸಿಕ್ಕೋದು ಹೇಳೋದು ಇಷ್ಟೇ, ಏನಾದ್ರೂ ಆಗ ಫಸ್ಟ್ ಮನುಷ್ಯ ಆಗು. ಮನುಷ್ಯತ್ವ ಇಲ್ಲದ ಮನುಷ್ಯರು ಅವ್ರು ಎಂತ ಕೋಟಿ ಹುದ್ದೆ, ಕೋಟಿ ಅಥವಾ 10 ಕೋಟಿ ಸಂಪಾದನೆ ಮಾಡೋದಿದ್ದು ಅದು ಋಣಕ್ಕೆ ಸಮ. ಆ ಥರ ನನ್ನ ಮನೇಲಿ ವಿಚಾರಗಳು ನಾವು ಇಟ್ಕೊಂಡಿರೋದು, ನನ್ನ ಅಡ್ಮಿನಿಸ್ಟ್ರೇಷನ್ ಆ ಥರ ಇರೋದು. ನಾನು ಈ ಒಂದು ಗ್ರಾಮಸ್ಥರಲ್ಲಿ ನನ್ನ ಕೈಲಿ ಇವಾಗ ಅವಕಾಶ ಸಿಕ್ಕಿದೆ. ನಾನು ಇವಾಗ ಇವ ಪವರಲ್ಲಿ ಇದ್ದಿಲ್ಲ, ನನ್ನ ಸಂಬಂಧ ಇಲ್ಲ. ಆದರೂ ನಾನು ಸಂಬಂಧ ಇಲ್ಲ ಅಂತ ಹೇಳಿದ್ರು ನೀವು ಏನಾದರೂ ಮಾಡ್ಬೋದಾಗಿತ್ತಾ, ನನ್ನ ಕೈಲಿ ಏನಾದರೂ ಮಾಡ್ಬೋದಾಗಿತ್ತಾ, ಆ ಕೆಲಸ ಮಾಡ್ತೀನಿ. ಸಂಬಂಧ ಇಲ್ಲ ಅಂದ್ರೂ ಮಾಡ್ತೀನಿ. ಬಿಕಾಸ್ ನಾನಿಲ್ಲಿ TB ಪೇಷಂಟ್ಸ್ಗಳಿಗೆ ನಾನು ಡೊನೇಟ್ ಮಾಡ್ತೀನಿ, ಫುಡ್ ಕಿಟ್ ಡೊನೇಟ್ ಮಾಡ್ತೀನಿ. ಆ ಮನುಷ್ಯನಿಗೆ TB ಬಂದಿದೆ, ಟ್ಯಾಗ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಅಲ್ಲಿ ಪಾಣಿಲಿ ಬಂದಿದೆ ಸ್ಟೇ ಅಂತ ಹೇಳಿ ಅಂತ ನಾನು ಇಮಿಡಿಯೇಟ್ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನನಗೆ ಕಾನೂನು ಚೌಕಟ್ಟಲ್ಲಿ ಇವಾಗ ಇಲ್ಲಿಂದ ನಾನು ವಾಪಸ್ ಹೋದ್ಮೇಲೂ ಕೂಡ ಹೈಕೋರ್ಟ್ ಅಡ್ವೊಕೇಟ್ ಹೈಕೋರ್ಟಲ್ಲಿ ವಾದ ಮಾಡೋಕ್ಕೆ ಒಳ್ಳೆ ಅಡ್ವೊಕೇಟ್ ಅಂತೆಲ್ಲ ಫೈಲ್ ತೋರಿಸ್ಬಿಟ್ಟು ನಾವೇನೇನು ಮಾಡ್ಬೋದು. ನಾನು ಲಿಖಿತವಾಗಿ ನಾನೇನು ನಿಮಗೆ ಇವಾಗ ಅಂಬೇಡ್ಕರ್ ಅವ್ರು ಹೇಳೋದು, ಯಾರು ಒಬ್ಬ ಅಡ್ವೊಕೇಟ್ ಬರಲಿಲ್ಲ ಅಂದ್ರೂ ನಾನೇ ನಿಲ್ತೀನಿ, ನನಗೇನಾದ್ರು ವಾದ ಮಾಡ್ಕೊಳ್ಳೋದು. ಅದೇ ತಾನೇ ಅವ್ರು ಹೇಳಿರೋದು. ನಾನು ಕೋರ್ಟಲ್ಲಿ ಜಡ್ಜ್ ಅವ್ರ ಹೇಳ್ತೀನಿ, ಮಹಾಸ್ವಾಮಿ ನನ್ನ ಜೊತೆ ಯಾರು ಅಡ್ವೊಕೇಟ್ ಮಾಡ್ತಾರೋ ಅವ್ರಿಗೆ ಅಷ್ಟು ಇಲ್ಲ, ನಾನೇ ನಿಂತ್ಕೊಂಡೆ ವಾದ ಮಾಡ್ತೀನಿ ಅನ್ನೋದು ಪವರ್ಫುಲ್ ಇರೋ ವ್ಯಕ್ತಿ ನಾನು. ನನಗೆ ಯಾಕಂದ್ರೆ ನ್ಯಾಯ ಪರವಾಗಿ ನಿಲ್ತೀನಿ ನಾನು. ಅದು ಇಲ್ಲ, ಅಷ್ಟು ಸೂಕ್ಷ್ಮವಾಗಿ ಬರಲ್ಲ, ನ್ಯಾಯದ ಕಡೆ ಹೋಗೋರಿಗೆ ಬರಲ್ಲ ಅದು. ಅರ್ಥ ಆಯ್ತಾ? ಸೊ ನಿಮ್ಗಳ ವಿಚಾರದಲ್ಲಿ ಇವಾಗ ಅಡ್ವೊಕೇಟ್ ನಿಂತು
ಸರ್ ಅಡ್ವೊಕೇಟ್ ಅವ್ರಿಗೆಲ್ಲ ಫೈಲ್ ತೋರಿಸಿ ನಾವೇನು ತುರ್ತಾಗಿ ಮಾಡೋಕ್ಕೆ ಏನು ಮಾಡ್ಬೋದು ಅಲ್ಲಿ ಇಮಿಡಿಯೇಟ್ ಆಗಿ ಲಿಸ್ಟ್ ಆಗಬೇಕು ಬೇಗ. ಯಾಕಂದರೆ ನಾನು ನೋಡಿದ ಪ್ರಕಾರ ಮುಂದಿನ ವರ್ಷದಲ್ಲಿ ಫೆಬ್ರವರಿ 25ಕ್ಕೆ ಲಿಸ್ಟ್ ಆಗಿದೆ. ಅಷ್ಟು ದೂರ ಬೇಡ, ಇಲ್ಲಿ ಸ್ವಲ್ಪ ಬೇರೆ ಬೇರೆ ಥರನೇ ನಡೀತಾ ಇದೆ. ನಮ್ಮ ಅಮಾಯಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅವ್ರಿಗೆ ನಿನ್ನೆ ಒಂದಿನ, ಇವತ್ತೊಂದಿನ, 2 ದಿನ ಇದ್ದೀರಾ. ಆ್ಯಂಡ್ ಮೋರೋವರ್ ನನಗೆ ಗಮನಿಸಿದ್ದು ಇಷ್ಟು ಜನನು ನೀವು ಲೀಡರ್ಸ್ ಅಂತ ಏನಿದ್ರೆ ನಿಮ್ಮನ್ನು ನಂಬಿರ್ತಾರೆ. ಅವ್ರು ನಂಬಿರ್ತೀರ ಅಂತ ಹೇಳಿ ಅಂದರು ಅವ್ರಿಗೂ ಏನೇನೋ ವೈಯಕ್ತಿಕವಾಗಿ ಕೆಲಸ ಇರ್ಬೋದು, ಬಟ್ ಅದನ್ನೆಲ್ಲ ಅವ್ರು ಬಿಟ್ಟು ನಿಮಗೋಸ್ಕರ ಬಂದಿದ್ದಾರೆ. ಸೊ ಎಲ್ಲರ ಒಂದು ಸಮಯಕ್ಕೆ ಬೆಲೆ ಕೊಟ್ಕೊಂಡು, ಸೊ ನೀವುಗಳು ಇದ್ದೀರಾ, ನೀವು ನೋವೆಲ್ಲ ಅರ್ಥ ಮಾಡಿಕೊಂಡು ನನ್ನ ಕೈಲಿ ಆಗಿರೋದು ನಾನು ಏನು ಮಾಡ್ಬೋದು ಇವಾಗ ಇಮಿಡಿಯೇಟಾಗಿ ನಾನು ಅಡ್ವೊಕೇಟ್ ಡ್ಯೂಟಿ ಮಾತಾಡಿ ನಾನು ಮಾಡಿಸ್ತೀನಿ. ತಾವು ಸೂಕ್ಷ್ಮವಾಗಿ ಇದನ್ನ ಅರ್ಥ ಮಾಡಿಕೊಂಡು ನಿಮಗೇನು ಇದಕ್ಕೆ ಗ್ರಾಮ ಸಭೆ ಅಂತ ಬರ್ತದೆ. ಸೊ ನಿಮ್ಮದು ಇದು ಕಸ್ಟಡಿಗೆ ಏನು ಆಲ್ರೆಡಿ ಟ್ರೆಂಚ್ ಹೊಡೆದು ಎಲ್ಲ ಕಡೆ ಏನು 2 ಗಂಟೆ 2 ಎಕರೆ 15 ಗುಂಟೆ ತೊಗೊಂಡಿದ್ದಾರಪ್ಪ. ಫುಲ್ ಕಸ್ಟಡಿ, ಫುಲ್ ಸುತ್ತ ಸರ್ವೆ ಬೌಂಡಿ. ನಾನು ಅದನ್ನ ಫಸ್ಟು ಸರ್ವೆ ಮಾಡಿಸ್ಕೊಂಡು ಮೇ ಬಿ ಅದು ಸ್ವಲ್ಪ ವೈದ್ಯಕ್ಕೆ ನೀವು ಹೇಳಿದ ಒತ್ತುವರಿ ಆಗಿರ್ಬೋದು ಅಥವಾ ಏನಾದರೂ ಮಾಡಿರ್ಬೋದು. ಸರ್ವೆ ಕಸ್ಟಡಿಗೆ ತೊಗೊಂಡು ಡೆವಲಪ್ಮೆಂಟ್ ತೊಗೊಳ್ತೀನಿ. ಮತ್ತು ಇನ್ನೊಂದು ನಾನು ಸಾಮಾಜಿಕ ಕಳಕಳಿಯಿಂದ ನಾವು ಇದು ಅಭಿವೃದ್ಧಿ ಎಲ್ಲ ಮಾಡೋದಿರುತ್ತೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಪ್ಪತ್ತೆರಡನೇ ವರ್ಷದ ಸಾಮೂಹಿಕ ವಿವಾಹಗಳಿಗೆ ಸಾಕ್ಷಿಯಾದ ಗಡಿದಂ ಪುಣ್ಯಕ್ಷೇತ್ರ. ಶಾಸಕ ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ನವದಂಪತಿಗಳಿಗೆ ಸೀಮೆ ಹಸು ನೀಡಿದ ಶಾಸಕ. ಸಮಾನತೆಗಾಗಿ ಹೋರಾಡಿದ ಅಪ್ರತಿಮ ನಾಯಕ ಅಂಬೇಡ್ಕರ್. ಚಿಕ್ಕಬಳ್ಳಾಪುರದಲ್ಲಿ ಅರ್ಥಪೂರ್ಣ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ. ಅಂಬೇಡ್ಕರ್ ಆದರ್ಶ ಪಾಲಿಸುವ ಮೂಲಕ ಸಮಾನತೆ ಉಳಿಸೋಣ ಎಂದ ಜಿಲ್ಲಾಧಿಕಾರಿ. ಬುಡಬುಡಿಕೆ ವೇಷದಲ್ಲಿ ಬಂದು ಹಾಡಹಗಲೇ ದರೋಡೆ ಮಾಡಿದ ಖದೀಮರು. ಮನೆಯಲ್ಲಿದ್ದ ಮಹಿಳೆಯರ ಪ್ರಜ್ಞೆ ತಪ್ಪಿಸಿ ಹಣ, ಚಿನ್ನಾಭರಣ ಲೂಟಿ. ಒಂದೇ ಗ್ರಾಮದ 4-5 ಮನೆಗಳನ್ನು ದೋಚಿ ಎಸ್ಕೇಪ್. ನಾಡ ಕಚೇರಿಯಲ್ಲಿ ಇರಬೇಕಾದ ಆರ್ಐ ಖಾಸಗಿ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಣೆ. ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಅಸಮಾಧಾನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.